ನೀನು ಬೆಳ್ಳಿ ಅಣ್ಣ ತಂಗಿ ಎನ್ನುವುದು ಪೂರ್ವ ಜನ್ಮದ ಅನುಬಂಧ. ಆ ಕಾರಣದಿಂದ ನೀನು ಬೆಳ್ಳಿ ಅಣ್ಣ ತಂಗಿಯಾಗಿದ್ದೀರ. ಹಾಗಾಗಿ ಈ ವ್ರತದಲ್ಲಿ ನೀನು ಭಾಗಿಯಾಗಬೇಕು. ಸ್ವಾಮಿಗಳೇ, ಈ ವಿಷಯ ಕೇಳಿ ಅದು ತುಂಬಾ ಸಂತೋಷ ಆಯ್ತು. ಮನಸ್ಸು ತುಂಬ ಹೋಗ್ತಾ ಇತ್ತು, ಹಗುರ ಆಗ್ತಾ ಇತ್ತು. ಮುಂದಿನ ಜನ್ಮದಲ್ಲಾದರೂ ನನ್ನ ಬೆಳ್ಳಿ ನನ್ನ ಸ್ವಂತ ತಂಗಿ ಹಾಕಬೇಕು ಅಂತ ದೇವರಲ್ಲಿ ಯಾವಾಗಲೂ ಕೇಳ್ಕೊತಾನೆ ಇದ್ದೆ. ಆದರೆ ಹಿಂದಿನ ಜನ್ಮದಲ್ಲೇ ನನ್ನ ತಂಗಿ ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದಾಳೆ ಅಂತ ಕೇಳೋದು ಎಷ್ಟು ಸಂತೋಷ ಆಗ್ತದೆ. ಸ್ವಾಮಿಗಳೇ, ನಮ್ಮ ಪವಿತ್ರ ಸಂಬಂಧನ ಒಂದು ಧರ್ಮಬದ್ಧವಾಗಿ ಗಟ್ಟಿ ಮಾಡಿಕೊಟ್ಬಿಟ್ರೆ ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ, ಯಾವತ್ತೂ ಮರೆಯಲ್ಲ. ಆಶೀರ್ವಾದ. ದೀರ್ಘಾಯುಷ್ಮಾನ್ ಭವ. ಇನ್ನು ತಡ ಮಾಡಬೇಡಿ. ಆ ದಾರನ ಮನೆ ಸುತ್ತಲೂ ಕಟ್ಟಿ ದಿಗ್ಬಂಧನ ಮಾಡಬೇಡಿ. ಸರಿ ಸ್ವಾಮಿಗಳೇ. ಬೈರಾ ಬಾ. ಮತ್ತು ನೀನು ಮತ್ತೆ ನಿನ್ನ ಹೆಂಡತಿ ಹತ್ರ ಸ್ವಲ್ಪ ಮಾತಾಡಬೇಕು. ಬನ್ನಿ. ಇಬ್ಬರು ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಚಿತ್ರ ಈ ಭೂಮಿ ಬಿಟ್ಟು ಹೋಗೋದಕ್ಕೆ ಮುಂಚೆ ನೀವು ಕರೆದಾಗ ನಾನು ಬರ್ತೀನಿ ಅಂತ ಹೇಳಿದ್ರಲ್ವಾ? ಹೌದು ಸ್ವಾಮಿ, ಮೊದಲು ಬರೋದೇ ಇಲ್ಲ ಅಂತ ಹೇಳಿದ್ಲು. ಆಮೇಲೆ ನಿಮ್ಮ ಜೊತೆ ಸಂಬಂಧನ ಪೂರ್ತಿಯಾಗಿ ಕಟ್ಕೊಳಕ್ಕಾಗ್ತಿಲ್ಲ, ಆಸೆ ಹೊತ್ಕೊಂಡೇ ಹೋಗ್ತಿದ್ದೀನಿ. ಅಗತ್ಯ ಇದ್ದಾಗ ಕರೀರಿ, ನಾನು ಮತ್ತೆ ಬರ್ತೀನಿ ಅಂತ ಹೇಳೋದ್ಲು. ಮತ್ತೆ ಯಾವಾಗಲಾದರೂ ಕರೆದಿದ್ಯಾ? ಮತ್ತು ಹಾಂ ಸ್ವಾಮಿ, ಮಾಯ ಸತ್ತಾಗ ನನ್ನ ಮನಸ್ಸಿಗೆ ತುಂಬ ಬೇಜಾರಾದಾಗ ಒಂದೆರಡು ಸಲ ಕರೆದಿದ್ದೀನಿ. ಆದರೆ ಅವಳು ಬರಲಿಲ್ಲ. ಈಗ ಶಾಶ್ವತವಾಗಿ ನಿಮ್ಮ ಜೊತೆ ಇರೋದು ಬರ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಚಿತ್ರ ಹೇಗೆ ನಮ್ಮ ಜೊತೆ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ? ಈಗ ಅವಳು ನಿನ್ನ ಹೆಂಡತಿಯಾಗಿ ಬರೋದಿಲ್ಲ, ನಿನ್ನ ಹೆಂಡತಿಯ ಗರ್ಭದಲ್ಲಿ ಮಗುವಾಗಿ ಬರ್ತಾಳೆ. ನಿಮಗೆ ನನ್ನ ಶಕ್ತಿಯನ್ನ ಗೊತ್ತಿಲ್ಲ ಅಂತ ಕಾಣುತ್ತೆ. ನೀವ್ ಇವ್ರನ್ನ ಕಾಪಾಡೋದಕ್ಕೆ ಎಲ್ಲೇ ಬಚ್ಚಿಟ್ರು ನಾನ್ ಸುಮ್ನೆ ಬಿಡಲ್ಲ. ಅಂತದ್ರಲ್ಲಿ ಈ ಕಿತ್ತೋಗಿರೋ ದಾರ ನನಗೇನ್ ಮಾಡಕ್ ಸಾಧ್ಯ? ನಾಳೆ ಪೂಜೆ ವ್ರತ ಹೇಗ್ ಮಾಡ್ತಾರೆ ಅಂತ ನಾನು ನೋಡ್ತೇನೆ.
ಅಬ್ಬಾ ಇನ್ಮೇಲೆ ಈ ಮನೇಲಿ ಮಾಯನ್ ಕಾಟ ಇರೋದೇ ಇಲ್ಲ. ನಾವೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಆ ದೇವ್ರು ಮಹಾಸ್ವಾಮಿಗಳಿಗೆ 1000 ವರ್ಷ ಆಯಸ್ ಕೊಟ್ಟು ಮಾಯನಂತ ದೇವ್ಗಳನ್ನ ಓಡಿಸೋಂಥ ಶಕ್ತಿ ಕೊಡಬೇಕು. ಸ್ವಾಮಿಗಳು ನಮಗೆ ಒಂದು ರೀತಿ ಒಳ್ಳೇದೇ ಮಾಡಿದ್ರು, ಆದರೆ ಇನ್ನೊಂದು ರೀತಿಯಲ್ಲಿ ಅದು ನಮಗೆ ಹಿನ್ನಡೆನೆ. ಏನ್ ನಿನ್ ಮಾತಿನ ಅರ್ಥ? ಅವರು ಇನ್ಮೇಲೆ ನಮಗೆ ಮಾಯನ್ ಕಾಟ ಇರಲ್ಲ ಅಂತ ಹೇಳಿದ್ರು. ಅದು ಖುಷಿ ವಿಷಯನೇ. ಆದರೆ ಇನ್ನೊಂದು ತಿಂಗಳಲ್ಲಿ ಬೆಳ್ಳಿ ಮತ್ತೆ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಿಜ ಆಗ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಮ್ಮ. ಸ್ವಾಮಿಗಳು ಈ ಮನೇಲಿ ಒಂದು ಜೀವ ಹೋಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳ್ದಾಗೆ ಜೀವ ಹೋಗಿದೆ. ಈ ಮನೇಲಿ ಇನ್ನೊಂದು ಜೀವ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಅವ್ರು ಹೇಳಿದ್ದು ಅದು ನಿಜ ಆಗತ್ತೆ. ಹೌದು ಬೈರ, ನೀನ್ ಹೇಳೋದು ಸರಿಯಾಗಿದೆ. ಬೆಳ್ಳಿ ಈ ಸಲ ಗರ್ಭಿಣಿ ಆದಾಗ ಅದನ್ನ ಹಾಳು ಮಾಡಬೇಕು ಅಂತ ತಂದ ಮಾತ್ರೆ ನಮ್ಗೆ ಉಪಯೋಗಕ್ಕೆ ಬರಲಿಲ್ಲ. ನಾವು ಮಾಡಬೇಕಾಗಿದ್ದ ಕೆಲಸನ ಮಾಯಾನೇ ಮಾಡಿ ಮುಗಿಸಿದ್ಲು. ನಿಜ ಹೇಳಬೇಕು ಅಂದರೆ ಮಾಯಾ ನಮಗೆಷ್ಟೇ ತೊಂದರೆ ಕೊಟ್ಟರು ಈ ವಿಷಯದಲ್ಲಿ ನಮಗೆ ಉಪಕಾರನೇ ಮಾಡಿದಾಳೆ. ಹೌದಮ್ಮ, ಆದರೆ ಈ ಸಲ ಈ ಕೆಲಸನ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಶರ್ಮಿಳಾ? ಕೋತಿ ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತಾರಲ್ಲ, ಹಾಗೆ ಮಾಡಿದ್ರಾಯ್ತು ಬಿಡು. ಅರ್ಥ ಆಗ್ಲಿಲ್ವಾ? ಬೆಳ್ಳಿಗೆ ಅಬಾರ್ಷನ್ ಆಗೋಂಗ್ ನಾವು ಮಾಡೋದು, ಅದನ್ನ ಮಾಯನ್ ಮೇಲೆ ಎತ್ತಾಕೋದು ಅಷ್ಟೇ. ಇಲ್ಲ ಬೈರ, ಈ ಸಲ ಶರ್ಮಿಳನ ಅದೃಷ್ಟ ಚೆನ್ನಾಗಿತ್ತು, ಅವಳು ಸಿಕ್ಕಾಕೊಳ್ಳಿಲ್ಲ. ಷಣ್ಮುಗ ನಮ್ಮ ಬೆನ್ ಹಿಂದೆನೆ ಬಿದ್ದಿದ್ದ. ಆದ್ರೆ ಈ ಸಲ ಮಾತ್ರ ನಾವು ಆ ತಪ್ಪನ್ನು ಮಾಡಬಾರ್ದು. ಮತ್ತಿನ್ನೇನು, ಶಾಂತಿ ಮುಹೂರ್ತ ತರ ಇದು ಆಗೋಗ್ಲಿ ಅಂತ ಬಿಡ್ಬೇಕಾ? ಅದಕ್ಕೆ ಹೇಳೋದು ಆತರಗಾರನಿಗೆ ಬುದ್ಧಿ ಮಟ್ಟ ಅಂತ. ಬೆಳ್ಳಿ ಮಗು ಮಾಡ್ಕೊಳ್ಳಿ ಅಂತ ಬಿಟ್ಬಿಡೋದಲ್ಲ, ಅವಳಿಗೆ ಮಗುನೇ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಎಂಥ ವಿಸ್ಮಯ ಚಿತ್ರಕ್ಕ. ಆ ಮಹಾಸ್ವಾಮಿಗಳು ಹೇಳಿದಾಗ ನನಗೊಂದು ಕ್ಷಣ ನಂಬಕ್ಕೆ ಆಗ್ಲಿಲ್ಲ. ನೀವು ನನ್ನ ಹೊಟ್ಟೆಲಿ ಮಗುವಾಗಿ ಹುಟ್ಬಿಡ್ತೀರಾ ಅಂತ ಕೇಳಿದ ತಕ್ಷಣ ನನಗೆ ರೋಮಾಂಚನ ಆಗೋಯ್ತು. ನನಗಿಷ್ಟು ಸಂತೋಷ ಆಗ್ತಿದೆ ಅಂದ್ರೆ ನನಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ನೀವ್ ನನ್ ಮಗುವಾಗಿ ಹುಟ್ಟಿರೋದು ನನ್ ಪುಣ್ಯ ಚಿತ್ರಕ್ಕ. ಮತ್ತು ಭವನ್ ಹೆಂಡತಿ ಸ್ಥಾನ ಕೊಡ್ಸಿದ್ರಿ, ಈ ಮನೆ ಯಜಮಾನಿ ಆಗೋ ಪಟ್ಟ ಕೊಡ್ಸಿದ್ರಿ. ಅದೆಲ್ಲದಕ್ಕಿಂತ ಶ್ರೇಷ್ಠವಾದ ತಾಯ್ತನದ ಅನುಭವನ ನೀವೇ ನನ್ನೊಳಗ್ ಸೇರಿ ಕೊಡ್ತಿದ್ದೀರಾ. ನಿಮ್ಮನ್ನ ನನ್ನ ಮಗುವಾಗಿ ಸ್ವೀಕರಿಸೋಕೆ ನಾನು ಮನಸ್ಪೂರ್ವಕವಾಗಿ ಸಿದ್ಧವಾಗಿದ್ದೀನಿ. ನೀವೇ ನನ್ನ ಮಗುವಾಗಿ ಹುಟ್ಟಬೇಕು ಅಂತ ನಾನು ವ್ರತ ಮಾಡ್ತೀನಿ, ಪೂಜೆ ಮಾಡ್ತೀನಿ. ಮಗು ಕಳ್ಕೊಂಡಿದ್ ನೋವು ಮರೆಯಾಗಿ ನೀವು ಹುಟ್ಟಿದಿರ ಅನ್ನೋ ಸಂತೋಷ ನನ್ನ ಮನಸ್ಸಲ್ಲಿ ತುಂಬಿ ತುಳುಕ್ತಿದೆ ಚಿತ್ರಕ್ಕ. ನಾಳೆ ನಡೆಯೋ ಪೂಜೆಗೆ ಯಾವುದೇ ಅಡ್ಡಿ ಆತಂಕ ಆಗದೆ ಇರೋ ಹಾಗೆ ನೀವೇ ನೋಡ್ಕೊಳ್ಳಿ. ಅದೇಗಮ್ಮ ಸಾಧ್ಯ? ಮುತ್ತಣ್ಣ ಬೆಳ್ಳಿನ ಏನಾರು ನೆಪ ಒಡ್ಡಿ ದೂರ ಇರೋ ತರ ಮಾಡದ? ಅದೆಲ್ಲ ಹೆಚ್ಚು ದಿನ ನಡೆಯಲ್ಲ ಶರ್ಮಿಳಾ. ಹಬ್ಬಬ್ಬ ಅಂದ್ರೆ 1 ವಾರ ಯಾವುದೋ ಪೂಜೆ ವ್ರತ ಅಂತ ಅವ್ರನ್ನ ದೂರ ಮಾಡ್ಬೋದು. ಆಮೇಲೆ ನಮ್ಮ ಹತ್ರ ಯಾವ ಅಸ್ತ್ರನೂ ಇರಲ್ಲ. ಮತ್ತೆ ಅವಳಿಗೆ ಮಗು ಆಗ್ದಿರೋಗ ಹೇಗೆ ನೋಡ್ಕೊಳ್ಳೋದು? ವಿಜ್ಞಾನ ತುಂಬಾ ಮುಂದುವರೆದಿದೆ. ಅದರಲ್ಲಿ ಯಾವುದಾದ್ರೂ ಒಂದು ದಾರಿನ ಕಂಡುಕೊಂಡು ಬೆಳ್ಳಿ ಮತ್ತೆ ಗರ್ಭ ಧರಿಸದೇ ಇರೋ ಹಾಗೆ ನೋಡ್ಕೊಂಡ್ರೆ ಆಯ್ತು. ಷಣ್ಮುಗನಂತ ಕ್ರಿಮಿನಲ್ ಅದನ್ನ ಕಂಡಿಡಿಯಕ್ಕಾಗೋದೇ ಇಲ್ಲ. ಅದನ್ನ ನಾವು ನಿಧಾನವಾಗಿ ಬೆಳ್ಳಿ ಕೊಡ್ತಾ ಬಂದ್ರೆ ಅವಳಿಗೆ ಗರ್ಭನೇ ನಿಲ್ಲೋದಿಲ್ಲ. ಆಗ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ಸೂಪರ್ ಅಮ್ಮ, ಒಳ್ಳೆ ಐಡಿಯಾ. ನಾಳೆಯಿಂದಾನೇ ನಮ್ಮ ಕೆಲಸನ ಶುರು ಮಾಡೋಣ. ಬೇಡ, ನಾಳೆ ಪೂಜೆ ಮುಗಿದು ಹೋಗ್ಲಿ, ಆಮೇಲೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಈ ಕೆಲಸನ ನೀನೇ ಮಾಡಬೇಕು. ನಾನಾ? ಒಂದು ಸಲ ಮುತ್ತು ನಿನ್ನ ಮೇಲೆ ಅನುಮಾನ ಪಟ್ಟು ಪಶ್ಚಾತ್ತಾಪ ಪಟ್ಟಿದ್ದಾನೆ. ಮತ್ತೊಂದು ಸಲ ನಿನ್ನ ಮನಸ್ಸು ನೋಯೋ ಹಾಗೆ ಮಾಡೋದಿಲ್ಲ ಅಂತ ಪ್ರಾಮಿಸು ಮಾಡಿದ್ದಾನೆ. ಸೊ ಬೆಳ್ಳಿಗೂ ಮುತ್ತುಗೂ ನಿನ್ನ ಮೇಲೆ ಅನುಮಾನ ಬರೋದೇ ಇಲ್ಲ. ಆಗ ಷಣ್ಮುಗ ಬಾಯಿ ಮುಚ್ಕೊಂಡು ಕೂತಿರ್ತಾನೆ, ಯಾರ ಹತ್ರ ಏನು ಮಾತಾಡಕ್ ಹೋಗಲ್ಲ. ಅದಕ್ಕೂ ಮೊದಲು ನನಗೊಂದು ವಿಷಯ ಗೊತ್ತಾಗಬೇಕು. ಏನಮ್ಮ ಅದು? ಆ ಮಹಾಸ್ವಾಮೀಜಿ ಮುತ್ತುನ ಬೆಳ್ಳಿನ ಸಪ್ರೇಟಾಗಿ ಕರ್ಕೊಂಡೋಗಿ ಏನೋ ಗುಟ್ಟು ಹೇಳಿದ್ರು. ಅದು ಏನು ಅಂತ ನನಗೆ ಗೊತ್ತಾಗಬೇಕು. ಅಷ್ಟೇ ತಾನೇ. ನಾನು ಬೆಳ್ಳಿ ಹತ್ರ ನಿಧಾನವಾಗಿ ಬಾಯಿ ಬಿಡಿಸ್ತೀನಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ.
ಅಣ್ಣ ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಮಾಡ್ಕೊಳ್ಳಿ, ನನಗಂತೂ ನಿಲ್ಲಕ್ಕೆ ಆಗ್ತಾ ಇಲ್ಲ. ನಂದು ಬೆಳ್ಳಿದು ಈ ಜನ್ಮದ ಸಂಬಂಧ ಅಲ್ಲ, ಜನ್ಮಾಂತರ ಸಂಬಂಧ ಅಂತ. ಅಮ್ಮ, ನಾನ್ ಮತ್ತೆ ಹುಟ್ಟು ಬಂದೇನೋ ಅನ್ನಿಸ್ತಾ ಇದೆ ಐಶು, ಮತ್ತೆ ಹುಟ್ಟು ಬಂದೇನೋ ಅನ್ಸಿದೆ. ಅನಾಥ ಅನ್ಕೊಂಡ್ಬಿಟ್ಟಿದ್ದೆ ನಾನು, ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ನನಗೊಂದು ನೆಂಟಿದೆ, ನಿಜವಾದ ನೆಂಟಿದೆ ಐಶು, ನಿಜವಾದ ನೆಂಟಿದೆ ಅಲ್ಲ. ಹೆಂಗೆ ದೇವ್ರೆ, ಆ ಮಹಾಸ್ವಾಮಿಗಳು ಆ ಮಾತು ಹೇಳಿದ ತಕ್ಷಣ ಅಬ್ಬಾ ಏನೋ ಒಂದು ಸಮಾಧಾನ ಅಬ್ಬಾ. ಕೂಗಿ ಹೇಳ್ತೀನಿ, ನಂದು ಬೆಳ್ಳಿದು ಜನ್ಮಾಂತರ ಸಂಬಂಧ, ನಾನು ಅನಾಥ ಅಲ್ಲ. ಐಶು, ಈ ಮನೇಲಿರೋರೆಲ್ಲ ಬೀದಿ ನಾಯಿ, ಅನಾಥ, ಇಟ್ಟಿಗೆ ಬಂದು ಸೇರ್ಕೊಂಡಿದ್ದಾನೆ, ಬೇರೆ ದಾರಿ ಇಲ್ಲದೆ ಅಂತ ಹೇಳ್ಬೇಕಾದ್ರೆ ಕರಡು ಕಿತ್ತು ಬರೋದು. ಹೆಂಗೆ ಹೇಳಿ ನಾನು? ನನಗೊಂದು ಬಂಧ ಇದೆ ಕಣೋ, ನನಗೊಂದು ರಕ್ತ ಸಂಬಂಧ ಇದೆ. ನನಗಿಷ್ಟೊಂದು ಜನ ಇದ್ದಾರೆ, ಅವರೆಲ್ಲ ನನ್ನವರು. ಹೆಂಗೆ ಹೇಳಿ ಆ ಖುಷಿ ಏನ್ ಬೆಳ್ಳಿ ನೀನು, ಅಬಾರ್ಷನ್ ಆಗಿ ಇನ್ನು 3 ದಿನಾನೂ ಆಗಿಲ್ಲ, ಅಷ್ಟ್ಬೇಗ್ಲೇ ಎಲ್ಲ ಕೆಲಸ ಮಾಡ್ತಿದ್ಯಲ್ಲ. ನೀನು 1 ತಿಂಗಳು ರೆಸ್ಟ್ ತಗೋಬೇಕು. ಅಯ್ಯೋ ಪರವಾಗಿಲ್ಲ ಅಕ್ಕ, ನಾನ್ ರೆಸ್ಟ್ ಅಂತ ಕುತ್ಕೊಂಡ್ಬಿಟ್ರೆ ಇಷ್ಟೊಂದು ಕೆಲಸ ಎಲ್ಲ ಯಾರು ಮಾಡ್ತಾರೆ? ಯಾಕೆ ಬೆಳ್ಳಿ, ನಾನಿಲ್ವಾ? ನನ್ನ ಹತ್ರ ಹೇಳಿದ್ರೆ ನಾನು ಮಾಡಲ್ವಾ? ಎಲ್ಲ ಕೆಲ್ಸನೂ ನೀನೇ ಮೈ ಮೇಲೆ ಎಳ್ಕೊಂಡ್ ಮಾಡ್ತೀಯ. ಪರವಾಗಿಲ್ಲ ಅಕ್ಕ, ಈಗ ನಾನು ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ. ಹೌದು ಬೆಳ್ಳಿ, ಆ ಮಹಾಸ್ವಾಮೀಜಿಗಳು ಬಂದ್ ಹೋದ್ಮೇಲೆ ನೀನ್ ತುಂಬಾ ಗೆಲ್ವಾಗಿದ್ಯಾ ಅಲ್ವಾ? ಹೌದಕ್ಕ, ನಾನ್ ಮಾತ್ರ ಅಲ್ಲ, ಎಲ್ರೂ ಸಂತೋಷವಾಗಿದ್ದಾರೆ. ಮನೆಯಲ್ಲಿ ಮತ್ತೆ ಶಾಂತಿ ನೆಮ್ಮದಿ ತುಂಬಿದೆ. ನಾಳೆ ಆ ಮಹಾಸ್ವಾಮೀಜಿಗಳು ಹೇಳ್ದ ಹಾಗೆ ವ್ರತ ಪೂಜೆ ಎಲ್ಲ ಸಾಂಗವಾಗಿ ನಡೆದ್ಬಿಟ್ರೆ ಒಂದ್ ದೊಡ್ಡ ಹಂತ ದಾಟ್ ಹಾಗೆ. ಅದೇನೋ ನಿಜ ಬೆಳ್ಳಿ, ಆದ್ರೆ ನಾನು ಅಬ್ಸರ್ವ್ ಮಾಡ್ದಾಗೆ ಎಲ್ರಿಗಿಂತ ಹೆಚ್ಚು ನೀನ್ ಖುಷಿಯಾಗಿದ್ಯಾ. ಅದು ಅಲ್ದೆ ಮಹಾಸ್ವಾಮೀಜಿಗಳು ನಿನ್ನನ್ನು ಮುತ್ತಣ್ಣನು ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಏನೋ ಹೇಳಿದ್ರು. ಏನದು? ಅಕ್ಕ, ಅದನ್ ಮಾತ್ರ ಕೇಳ್ಬೇಡಿ. ಮಹಾಸ್ವಾಮೀಜಿಗಳು ಯಾರಿಗೂ ಹೇಳ್ದೆ ರಹಸ್ಯವಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಬೆಳ್ಳಿ, ನಾವೆಲ್ಲ ಮನೆಯವರು, ನಮ್ಮಲ್ಲಿ ಗುಟ್ಟು ರಹಸ್ಯ ಏನಿದೆ? ಅವ್ರು ಹೇಳಿರೋದು ಮನೆಯವ್ರನ್ನ ಬಿಟ್ಟು ಬೇರೆ ಯಾರಿಗೂ ಹೇಳ್ಬಾರ್ದು ಅಂತ. ಬೆಳ್ಳಿ, ಏನ್ ಯೋಚನೆ ಮಾಡ್ತಿದ್ಯಾ? ಅದೇನು ಅಂತ ಹೇಳು. ಆಯ್ತಕ್ಕ, ನಿಮ್ಮೊಬ್ರಿಗೆ ಮಾತ್ರ ಹೇಳ್ತೀನಿ, ಆದ್ರೆ ಬೇರೆಯವ್ರು ಯಾರಿಗೂ ಹೇಳ್ಬೇಡಿ. ನನ್ಗೆ ಮುತ್ತು ಮಾವಂಗೆ ಪೂಜೆ ಮಾಡೋವಾಗ ಒಂದ್ ಮಂತ್ರ ಹೇಳಿ ಅಂತ ಹೇಳಿದ್ರು. ಅದನ್ನ ಬೇರೆಯವ್ರು ಯಾರಿಗಾದ್ರೂ ಹೇಳಿದ್ರೆ ನಿಮಗ್ ಫಲ ಸಿಗಲ್ಲ ಅಂತ ಹೇಳಿದ್ದಾರೆ. ಓ, ಮಂತ್ರನಾ? ಅಷ್ಟೇನಾ? ನಾನೇನೋ ಬೇರೆ ಏನೋ ಇದೆ ಅನ್ಕೊಂಡೆ. 1 ಸಲ ಅಲ್ಲ ಬೆಳ್ಳಿ, 10 ಸಲ ಹೇಳ್ಕೊಂಡು ಪೂಜೆ ಮಾಡಿ. ಮಹಾಸ್ವಾಮೀಜಿಗಳು ಹೇಳಿದ್ದಾರೆ ಅಂದ್ಮೇಲೆ ಖಂಡಿತ ಒಳ್ಳೇದಾಗತ್ತೆ. ಆ ಮಂತ್ರ ಏನು ಅಂತ ನಾನ್ ಕೇಳಲ್ಲ. ಬರ್ಲಾ ಬೆಳ್ಳಿ? ಸರಿ ಅಕ್ಕ. ಐಶು, ನನಗೆ ಅನ್ನದ ಋಣ ಮಾತ್ರ ಇತ್ತು, ಆದ್ರೆ ಧರ್ಮದ ಆಧಾರದ ಮೇಲೆ ಈ ಕುಟುಂಬದ ಎಲ್ಲಾ ಸತ್ಕಾರ್ಯಗಳಲ್ಲೂ ಭಾಗವಹಿಸೋ ಹಕ್ಕಿದೆ ಅಂತ ಆ ಮಹಾಸ್ವಾಮಿ ಹೇಳಿದಾಗ ಎಷ್ಟು ಖುಷಿ ಆಯ್ತು ಗೊತ್ತಾ? ಇದು ನನ್ನ ಕುಟುಂಬ, ಇಲ್ಲಿ ಹಾಗೂ ಹೋಗೋಳು ನಾನು ಭಾಗವಹಿಸ್ತೀನಿ. ಹೆಮ್ಮೆ ಆಗ್ತಿದೆ, ನೀವೆಲ್ಲ ನನ್ನವರು ಅನ್ನೋದ್ ಕಡೆ ಹೆಮ್ಮೆ ಆಗ್ತಿದೆ. ಐಶು, ನಾನು ನಿನ್ ಸ್ವಂತ ಅಣ್ಣ. ಇದೇನ ಷಣ್ಮಗ, 100 ವ್ಯಾಟ್ಸ್ ಬಲ್ಬ್ ತರ ಖುಷಿಲಿ ಹೊಳಿತಾ ಇದೆಯಾ? ಬಲ್ಪ ನಾನಾ? ಬರಡು ದೀಪ ಮುತ್ತು. ಐಶು, ನೋಡು ಅವ್ರ ಕಣ್ಣ ಸೂರ್ಯನ ಬೆಳಕು ತರ ಫಳಫಳ ಅಂತ ಹೊಳಿತಾ ಇದೆ. ನಿಷ್ಕಲ್ಮಶವಾದ ಬೆಳಕದು. ನಿಮ್ಮಂಥವ್ರ ಬೆಳಕಿಂದನೇ ಕಣೋ ನನ್ನಂತ ಬರಡು ದೀಪ ಉರಿಯೋದು. ಏನ್ ಇಷ್ಟೊಂದು ಖುಷಿಯಾಗಿದ್ದೀರಾ? ಈ ಖುಷಿ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ? ಹೌದಣ್ಣ, ಮಹಾಸ್ವಾಮಿಗಳು ಅದಕ್ಕೆ ಮತ್ತೆ 1 ತಿಂಗಳು ಪ್ರೆಗ್ನೆಂಟ್ ಆಗ್ತಾರೆ ಅಂತ ಹೇಳಿದ್ರಲ್ವಾ, ಅದಕ್ಕೆ ಮುಖ ಕಳೆ ಆಗಿದೆ ಅಲ್ವಾ ಅದಕ್ಕೆ? ಅದು ಹೌದು. ಜೊತೆಗೆ ಯಾಕದ್ಕೆ ಏನೋ ಹೇಳಕ್ ಹೋಗಿ ಅರ್ಧದಲ್ಲಿ ನಿಲ್ಸ್ಬಿಟ್ರಿ? ಏನಿಲ್ಲ ಐಶು. ಇದೆ ಐಶು, ಒಂದು ಮುಖ್ಯವಾದ ವಿಷಯ. ಅವರಿಬ್ರು ಹೇಳ್ತಾ ಇಲ್ಲ, ನಾನ್ ಹೇಳ. ನಮ್ಮ ಬೆಳ್ಳಿ ಹೊಟ್ಟೆಲಿ ಚಿತ್ರಕನೆ ಮಗುವಾಗಿ ಹುಡ್ತಾಳಂತೆ, ಸರಿನಾ?
ಅದೇಗೋ ಹೇಳ್ತಿದ್ಯಾ? ಮಹಾಸ್ವಾಮಿಗಳು ನೇರವಾಗಿ ಏನು ಹೇಳಿಲ್ಲ, ಪರೋಕ್ಷವಾಗಿ ಎಲ್ರಿಗೂ ಒಂದು ವಿಷಯ ಹೇಳಿದ್ರು. ಅದು ನನಗೆ ಮಾತ್ರ ಅರ್ಥ ಆಯ್ತು, ಬೇರೆ ಯಾರಿಗೂ ಅರ್ಥ ಆಗಿಲ್ಲ. ಮಹಾಸ್ವಾಮಿಗಳು ಈ ವಿಷಯ ಯಾವಾಗ ಹೇಳಿದ್ರು? ಮಹಾಸ್ವಾಮಿಗಳು ಚಿತ್ರಕನ ಫೋಟೋ ಮುಂದೆ ನಿಂತು ಮುತ್ತು ಬೆಳ್ಳಿನೂ ನಿಲ್ಸಿ ಚಿತ್ರಕನ ಹತ್ರ ಆದೇಶ ಕೇಳಿದ್ರು. ಅಲ್ಲಿ ನಾನು ಊಹೆ ಮಾಡ್ಬಿಟ್ಟೆ. ಅದೇನೋ ಗೊತ್ತಿಲ್ಲ ಷಣ್ಮುಗಣ್ಣ, ಆದ್ರೆ ನಿಮ್ ಬಾಯಿ ಹರಕೆಯಿಂದ ಚಿತ್ರಕನ ನನ್ನ ಹೊಟ್ಟೆಲ್ ಹುಟ್ಟು ಬಂದ್ರೆ ನನ್ನಷ್ಟು ಅದೃಷ್ಟವಂತ ಇನ್ಯಾರೂ ಇರಲ್ಲ. ಷಣ್ಮುಗ, ಆ ವಿಷಯ ಇರಲಿ. ನಾಳೆ ಪೂಜೆಗೆ ಏನೇನು ಏರ್ಪಾಟ್ ಮಾಡಬೇಕು ಅದೆಲ್ಲ ಮಾಡ್ಬಿಡು, ಯಾವ ಕೊರತೆನೇ ಇರಬಾರ್ದು. ಸರಿ, ಮುತ್ತು, ಎಲ್ಲ ವ್ಯವಸ್ಥೆ ನಾನು ಮಾಡ್ಬಿಡ್ತೀನಿ. ಮೊದ್ಲೆಲ್ಲ ನಾನು ಹೊರಗಿನವನು ಅಂತ ಒಂದು ಹಳಕಿತ್ತು, ದೂರದಿಂದಾನೇ ನನ್ನ ಮುತ್ತು ಬೆಳ್ಳಿ ಚೆನ್ನಾಗಿರ್ಲಿ ಅಂತ ಅನ್ಕೊಂತಾ ಇದ್ದೆ. ಇನ್ಮೇಲೆ ನಿಮ್ಮ ಜೊತೆನೆ ಕೂತ್ಕೊಂಡು ಪೂಜೆ ಮಾಡೋ ಅದೃಷ್ಟ ನನಗಿದೆ ಅಂತ ಮಹಾಸ್ವಾಮಿಗಳು ಕರುಣಿಸಿದ್ದಾರೆ. ನಮಗೂ ಅದು ಸಂತೋಷನೇ ಕಣ. ಈಗಲ್ಲಪ್ಪ, ಮಹಾಸ್ವಾಮಿಗಳು ಹೇಳೋದಕ್ಕಿಂತ ಮುಂಚೆ ಕೂಡ ನಾನು ಬೆಳಿ ನಿನ್ನ ಈ ಮನೆಯವನೇ ಅಂತ ಅನ್ಕೊಂಡಿದ್ವಿ. ನಿನ್ನ ಹೊರಗಿನೊಂಥರ ನಾವು ಯಾವತ್ತೂ ನೋಡಿಲ್ಲ. ಹೌದು ಷಣ್ಮುಗಣ್ಣ, ನೀವು ನನ್ನ ತವರಿನ ಕೊನೆ ಕೊಂಡಿ ಅನ್ಕೊಂಡಿದ್ದೀನಿ. ನೀವು ಬೇರೆಯವ್ರಾಗೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ತಂಗವ್ವ, ಇಷ್ಟು ದಿವಸ ನಾನು ಹೊರಗಿನವನು, ಅನಾಥ, ಯಾರೂ ಇಲ್ಲ ಅಂತ ಒಂಥರ ಒಂಟಿತನ ಅನುಭವಿಸ್ಬಿಟ್ಟೆ. ಷಣ್ಮುಗ, ಇದೇ ಖುಷಿಲಿ ಮಹಾಸ್ವಾಮಿಗಳು ಹೇಳಿದ್ನ ಮರಿಬೇಡ. ನಾಳೆ ಅಮಾವಾಸ್ಯೆ, ನಮ್ಮ ಪೂಜೆ ಕೆಡ್ಸೋದಕ್ಕೆ ಆ ಮಾಯ ಏನು ಬೇಕಾದ್ರೂ ಮಾಡ್ಬೋದು. ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಹೋಮತ್ತು, ಮಹಾಸ್ವಾಮಿಗಳು ಹೇಳಿದ್ನ ಚಾಚು ತಪ್ಪದೆ ಮಾಡ್ತೀನಿ. ಮಾಯಿನ ಆತ್ಮ ತಿಪ್ಪರ್ಲಾಗ ಒಡೆದ್ರು ಯಾರು ಕೂದಲು ಮುಟ್ಟಕ್ಕಾಗಬಾರ್ದು, ಹಾಗೆ ಮಾಡ್ತೀನಿ. ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತೀನಿ, ನೀವು ಯಾರು ತಲೆ ಕೆಡಿಸ್ಕೊಬೇಡಿ. ಅದು ಹೇಗೆ ಮಾಯ ನಾಳೆ ಪೂಜೆಗೆ ತಡೆ ಮಾಡ್ತಾಳೆ ಅಂತ ನೋಡೇ ಬಿಡ್ತೀನಿ. ಅಮ್ಮ, ಏನ್ ಶರ್ಮಿಳಾ, ಆ ಮಹಾಸ್ವಾಮಿಗಳು ಹೇಳಿದ ಗುಟ್ಟು ಏನು ಅಂತ ಗೊತ್ತಾಯ್ತಾ? ಕೇಳ್ದೆ ಅಮ್ಮ. ಮಹಾಸ್ವಾಮಿಗಳು ಅದನ್ನ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಅಂದ್ಲು. ನಾನು ತುಂಬಾ ವಿಚಾರಿಸಿದ ಮೇಲೆ ಏನೋ ಮಂತ್ರೋಪದೇಶ ಮಾಡಿದ್ದಾರೆ. ಅದನ್ನ ಬೆಳಿಗ್ಗೆ ನಾನು ಮುತ್ತು ಮಾವ ಇಬ್ರು ಪೂಜೆ ಮಾಡಿ ಪಠಿಸ್ಬೇಕು. ಅದನ್ನ ಇನ್ನೊಬ್ರ ಹತ್ರ ಹೇಳಿದ್ರೆ ಅದ್ರ ಫಲ ಸಿಗಲ್ಲ ಅಂತ ಹೇಳಿದ್ಲು. ಮಂತ್ರೋಪದೇಶ ಮಾಡಿದ್ರಂತ ಅಷ್ಟೇನಾ? ನನಗೂ ಯಾಕೋ ಬೆಳ್ಳಿ ನಿಜ ಹೇಳ್ತಿದ್ದಾಳೆ ಅಂತ ಅನ್ನಿಸ್ಲಿಲ್ಲ. ನಾನು ಒತ್ತಾಯ ಮಾಡಿದ್ದಕ್ಕೆ ಹಾಗೆ ಹೇಳಿದ್ಲು ಅನ್ಸತ್ತೆ. ಹಾಗಾದ್ರೆ ಬೆಳ್ಳಿ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾಳೆ ಅನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಿದೆ ಅಮ್ಮ. ಹಾಗೆ ಮುಚ್ಚಿಡೋ ಅಂತ ವಿಷಯ ಏನಿರುತ್ತೆ? ಒಂದು ವೇಳೆ ಅವಳು ವಿಷಯ ಮುಚ್ಚಿಟ್ರು ಅದರಿಂದ ಏನ್ ಸಾಧಿಸಕ್ಕಾಗತ್ತೆ? ಒಂದಲ್ಲ ಒಂದಿನ ಆ ವಿಷಯ ಹೊರಗಡೆ ಬರಲೇಬೇಕಾಗತ್ತೆ. ಅದೇನೋ ನಿಜ, ಆದ್ರೆ ಬೆಳ್ಳಿ ಬಾಯಿನ ನಾನು ಬೇರೆ ರೀತಿಯೇ ಬಿಡಿಸ್ತೀನಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನೀನು ಯಾವ ರೀತಿನೂ ಬಾಯಿ ಬಿಡಿಸೋದು ಬೇಡಪ್ಪ. ಸದ್ಯಕ್ಕೆ ನೀನು ಯಾರ ಮುಂದೆನೂ ಬಾಯಿ ಬಿಡದೆ ಇದ್ರೆ ಅಷ್ಟು ಸಾಕು ನಮಗೆ. ಏನಮ್ಮ, ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಆದ್ರೆ ನೀನು ಕುಡಿಯೋ ಆ ಹೆಂಡ ಇದೆಯಲ್ಲ ಅದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಚಿತ್ರನಿಗೆ ಕಟ್ಟಾಕ್ಸಿದ ವಿಷಯ ನಮ್ಮ 4 ಜನಕ್ಕೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಆ ಷಣ್ಮುಗನ್ಗೆ ರಹಸ್ಯ ಹೇಗೆ ಗೊತ್ತಾಯ್ತು? ಅದು ಇದುವರೆಗೂ ನಮಗೆ ಗೊತ್ತೇ ಆಗಲಿಲ್ಲ. ಹಳೆ ತಪ್ಪಿಂದ ನಾವು ಬುದ್ಧಿ ಕಲಿಬೇಕು ಭೈರ. ಆ ಮಹಾಸ್ವಾಮಿಗಳು ಹೇಳಿರೋ ಹಾಗೆ ನಾವು ನಾಳೆ ಕಟ್ನಿಟ್ಟಿಂದ ಆ ಪೂಜೆ ಮಾಡೋಣ.